ಈಗಿನ ಜನರೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಕೆಲವರೆಲ್ಲ ಅದೇ ನನ್ನ ಹಳೇದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು. ಎಲ್ಲಿಗೆ ಹೋಗ್ತಾ ಇದೆ ಯೂತ್ ಜನರೇಷನ್ ಅಂತಾನೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಯೂತ್? ಯಾರು ಇಷ್ಟ ಆದ್ರು ಸರ್? ಎಲ್ಲರೂ ಇಷ್ಟ ಆಗಿದ್ರು. ಅದರಲ್ಲಿ ಜಾಸ್ತಿ ಅಂತ ಅಂದ್ರೆ ಬಹುಶಃ ಬಿಗಿನಿಂಗ್ ಅಲ್ಲಿ ಮಲ್ಲಮ್ಮ, ನಂತರ ಅಶ್ವಿನಿ ಮೇಡಮ್. ಕೊನೆಗೂ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್ ರಕ್ಷಿತಾ ಅಂದ್ರೆ ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಎಲ್ಲೋ ಇವ್ರಿಗೆ ತಿಳುವಳಿಕೆ ಆಗಲಿ, ಅರಿವು ಸ್ವಲ್ಪ ಕಡಿಮೆ ಇದೆ ಅಂತ. ಅವ್ರಿಗೆ ನನ್ನನ್ನು ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಹತ್ರ ಆಳ್ತಾ ಇದ್ರು, ನನ್ನ ಒಂದ್ಸರ್ತಿ ಹೊರಗಡೆ ಕಳಿಸಿ ನನಗೆ ಆಗ್ತಾ ಇಲ್ಲ. ಸುದೀಪ್ ಸರ್ ಹೇಗೆ ನಡೆಸ್ಕೊಡ್ತಾ ಇದ್ರು? ಈ ಸಲ ಒನ್ ಆಫ್ ದಿ ರೆಕಾರ್ಡ್ ಬ್ರೇಕಿಂಗ್ TRP 12 ಸೀಸನ್ನ ಕಟ್ಟಿ ನಿಲ್ಸಿರೋರು ಅವರು. ಅವರು ಆ ಲೆಟರ್ ಬರೆದು ಕಳಿಸ್ತಾರೆ, ನಿನಗೆ ಗೆಲುವು ಇನ್ನು ತುಂಬ ಜಾಗದಿಂದ ಸಿಗುತ್ತೆ, ಪ್ರೀತಿ ತುಂಬ ಜಾಗದಿಂದ ಸಿಗುತ್ತೆ, ಜಯ ಮಹಾಕಾಲ್, ಲವ್ ಕಿಚ್ಚ ಸಾಗಾ ಅಂತ ಹಾಕಿ, ಇನ್ನು ಮುಂದೆ ಏನು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಕಿಚ್ಚ ಸರ್ ಅಂತ ತೋರಿಸೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಇಷ್ಟು ದೊಡ್ಡ ಸಪೋರ್ಟಿಂಗ್ ಫ್ಯಾನ್ ಬೇಸ್ ಅವ್ರಿಗೆ ಇದೆ ಈ ಶೋಗಾಗಲಿ ಅವರಿಗಾಗಲಿ. ಇನ್ನು ಚಿಕ್ಕದು ಒಂದು 4-5 ಈ ರೀತಿ ಏನೇನೋ ಗಲೀಜು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್, ಜೈ ಮಹಾಕಾಳ್ ಏನು ನಿಮ್ಮ ಲೈಫಲ್ಲಿ ಆ ಪದ ಹೇಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ಯಾರಿಗೆಲ್ಲ ಗಾಡ್ ಫಾದರ್ ಇಲ್ಲ ಅವ್ರಿಗೆ ಗಾಡೇ ಎಲ್ಲ. ಗಾಡೇ